ಕ್ವಶನ್ ಅನ್ನ ನಾವು ಸೆಕೆಂಡ್ ಮೆಥಡ್ ಇಂದ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡೋಣ. ನೋಡಿ, 250 ಮೀಟರ್ ಲಾಂಗ್ ಟ್ರೈನ್ ಏನಿದೆ ಅದು ಒಂದು ಪ್ಲಾಟ್ಫಾರ್ಮ್ ಅನ್ನ 10 ಸೆಕೆಂಡ್ಸ್ ನಲ್ಲಿ ಪಾಸ್ ಮಾಡ್ತಾ ಇದೆ, ರೈಟ್. ಈಗ ಅವ್ರು ಏನ್ ಕೇಳಿದ್ದಾರೆ ಕ್ವಶನ್, 350 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಅನ್ನ ಅದು ಎಷ್ಟು ಸಮಯದಲ್ಲಿ ಪಾಸ್ ಮಾಡುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ಸೂಕ್ಷ್ಮವನ್ನ ಅಬ್ಸರ್ವ್ ಮಾಡಿ. ಒಂದು 350 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಇದೆ ಅಂತಂತಂದ್ರೆ ಅದನ್ನ ಪಾಸ್ ಮಾಡಬೇಕಂದ್ರೆ ಫಸ್ಟ್ ಆ ಪ್ಲಾಟ್ಫಾರ್ಮ್ ಅನ್ನು ಕೂಡ ಪಾಸ್ ಮಾಡಬೇಕು ಮತ್ತು ಟ್ರೈನಿನ ತನ್ನ ಲೆಂತ್ ಅನ್ನು ಕೂಡ ಪಾಸ್ ಮಾಡಬೇಕು, ರೈಟ್. ಸೊ 250 ನೋಡಿ ಕೊಟ್ಟಿರುವಂತಹ ಕ್ವಶನ್ 250 ರೇಷಿಯೋ. ನೋಡಿ ಇಲ್ಲಿ ನಾವು ಪ್ಲಾಟ್ಫಾರ್ಮ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್ ಅನ್ನುವಂಥದ್ದನ್ನ ಬರಿತೇವೆ. ನೋಡಿ 250 ಪ್ಲಸ್ 350, ರೈಟ್. 250 ಪ್ಲಸ್ 350. ಈ 250 ಅನ್ನುವಂಥದ್ದು ಟ್ರೈನಿನ ಲೆಂತ್, 350 ಅನ್ನುವಂಥದ್ದು ಪ್ಲಾಟ್ಫಾರ್ಮಿನ ಲೆಂತ್. ಈಗ 250 ರೇಷಿಯೋ 250 ಪ್ಲಸ್ 350 ಮಾಡಿದಾಗ 600 ಅನ್ನುವಂಥದ್ದು ಬರುತ್ತೆ. ಈಗ ನಾವು ಇದನ್ನ ಸಿಂಪ್ಲಿಫೈ ರೇಷಿಯೋನಲ್ಲಿ ಬರೆದ್ರೆ 5:12 ಅನ್ನುವಂಥದ್ದಾಗುತ್ತೆ, ರೈಟ್. ಸೊ ಈ 5 ಅನ್ನುವಂಥದ್ದು ಏನಿದೆ 250 ಅನ್ನುವಂಥದ್ದು 10 ಸೆಕೆಂಡ್ಸ್ ಇದೆ. ಸೊ 10 ಸೆಕೆಂಡ್ಸ್ ಇದೆ. ಅದೇ ರೀತಿಯಾಗಿ ಇಲ್ಲಿ 12 ಅಂತಂದ್ರೆ 350 ಮೀಟರ್, ರೈಟ್. ಸೊ 12ಗೆ ಎಷ್ಟಾಗುತ್ತೆ 350 ಮೀಟರ್ ಪ್ಲಸ್ ಟ್ರೈನಿನ ಲೆಂತ್, ರೈಟ್. ಸೊ 12 ಅನ್ನುವಂಥದ್ದು ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನೋಡಿ. 5 ಇಂಟು 2 ಮಾಡಿದಾಗ 10 ಅನ್ನುವಂಥದ್ದು ಬರುತ್ತೆ. ಅದೇ ರೀತಿಯಾಗಿ 12 ಇಂಟು 2 ಅನ್ನುವಂಥದ್ದು ಮಾಡಬೇಕು. ಸೊ 12 2 24 ಅನ್ನುವಂಥದ್ದಾಗುತ್ತೆ. ಸೊ 24 ಸೆಕೆಂಡ್ಸ್ ಅನ್ನುವಂಥದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನು ಕೂಡ ನಾವು ಸೆಕೆಂಡ್ ಮೆಥಡ್ ಇಂದ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡಿ. ಎ 200 ಮೀಟರ್ ಲಾಂಗ್ ಟ್ರೈನ್ ಮೂವ್ಸ್ ಎಟ್ 20 ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಸ್ಪೀಡ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಇದು ಡಿಸ್ಟೆನ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕ್ರಾಸ್ ಎ 300 ಮೀಟರ್ ಲಾಂಗ್ ಟ್ರೈನ್. ಇಲ್ಲಿ ಡಿಸ್ಟೆನ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ರೈಟ್. ಈಗ ಅವ್ರು ಏನ್ ಕೇಳಿದ್ದಾರೆ, ಲಾಂಗ್ ಅನ್ನುವಂಥದ್ದು ಏನು, ಟೈಮ್ ಅನ್ನ ಕೇಳಿದ್ದಾರೆ, ರೈಟ್. ಸೊ ಫಸ್ಟ್ ಸೆಂಟೆನ್ಸ್ ನಲ್ಲಿ 200 ಮೀಟರ್ ಲಾಂಗ್ ಟ್ರೈನ್ ಎಷ್ಟು ಸಮಯದಲ್ಲಿ ಪಾಸ್ ಆಗಿದೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕು. ಸೊ ಟೈಮ್ ಅನ್ನ ಕಂಡುಹಿಡಿಬೇಕಾದ್ರೆ ನೋಡಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ರೈಟ್. ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಈ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ 200 ಅನ್ನುವಂಥದ್ದಿದೆ, ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ 20 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ 20 10s 200. ಸೊ ಟೈಮ್ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ 10 ಸೆಕೆಂಡ್ ಆಗುತ್ತೆ. ಅಂದ್ರೆ 200 ಮೀಟರ್ ಲಾಂಗ್ ಟ್ರೈನ್ 10 ಸೆಕೆಂಡ್ ನಲ್ಲಿ ಪಾಸ್ ಆಗುತ್ತೆ. ಈಗ ಅವ್ರು ಏನ್ ಕೇಳಿದ್ದಾರೆ, 300 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ಲಾಟ್ಫಾರ್ಮ್ ಪ್ಲಸ್ ನೋಡಿ, ನಾವು ರೇಷಿಯೋ ಫಾರ್ಮ್ ನಲ್ಲಿ ಹೇಗೆ ಬರಿತೇವೆ 200 ಅನ್ನುವಂಥದ್ದನ್ನ ಬರಿತೇವೆ. ರೇಷಿಯೋ ಮೊದಲು ಟ್ರೈನ್ ಪ್ಲಾಟ್ಫಾರ್ಮ್ ಅನ್ನ ಪಾಸ್ ಆಗಬೇಕು, ನಂತರ ತನ್ನ ಲೆಂತ್ ಅನ್ನು ಕೂಡ ಪಾಸ್ ಆಗಬೇಕು. ಪ್ಲಾಟ್ಫಾರ್ಮ್ ಅನ್ನ ಪಾಸ್ ಆಗ್ಬೇಕಂದ್ರೆ 300 ಮೀಟರ್ ಪ್ಲಸ್ ತನ್ನ ಲೆಂತ್ ಅನ್ನ ಪಾಸ್ ಆಗ್ಬೇಕಂದ್ರೆ 200 ಮೀಟರ್, ರೈಟ್. ಸೊ 200 ರೇಷಿಯೋ 500 ಅನ್ನುವಂಥದ್ದಾಯ್ತು. ಸೊ 0 ಗೆಟ್ ಕ್ಯಾನ್ಸಲ್ ಆದಾಗ 2:5 ಅನ್ನುವಂಥದ್ದಾಯ್ತು. ಸೊ 200 ಮೀಟರ್ ಇದ್ದಾಗ ಅಂದ್ರೆ 2 ಇದ್ದಾಗ ಎಷ್ಟಾಯ್ತು 10 ಸೆಕೆಂಡ್ ಅನ್ನುವಂಥದ್ದಾಯ್ತು. ಸೊ 2 ಇಂಟು 5 ಮಾಡಿದಾಗ 10 ಅನ್ನುವಂಥದ್ದು ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ 5 ಇಂಟು 5 ಮಾಡಬೇಕು. ಫಿಕ್ಸ್ಡ್ ನಂಬರ್ ಏನಿದೆ ಇಲ್ಲಿ 5 ಅನ್ನುವಂಥದ್ದಿದೆ. ಸೊ ಮಲ್ಟಿಪ್ಲೈ ವಿತ್ 5 ಮಾಡಿದಾಗ 25 ಅನ್ನುವಂಥದ್ದು ಬರುತ್ತೆ. ಸೊ 25 ಸೆಕೆಂಡ್ಸ್ ನಲ್ಲಿ 300 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಅನ್ನ ಪಾಸ್ ಮಾಡುತ್ತೆ. ನೆಕ್ಸ್ಟ್, ಡಿಫ್ರೆಂಟ್ ಟೈಪ್ ಇರುವಂತಹ ಕ್ವಶನ್ ಅನ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡೋಣ. ನೋಡಿ, 2 ಟ್ರೈನ್ಸ್ ಸೇಮ್ ಲೆಂತ್ ಇರುವಂತದ್ದು ಅಂದ್ರೆ 100 ಮೀಟರ್ ಇರುವಂತ ಟ್ರೈನ್ ಅನ್ನ ಎರಡೂ ಕೂಡ ಸೇಮ್ ಡೈರೆಕ್ಷನ್ ನಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಬಟ್ ಸ್ಪೀಡ್ ಏನಿದೆ ಒಂದು 40 ಕಿಲೋಮೀಟರ್ ಪರ್ ಅವರ್ ಇದೆ, ಇನ್ನ ಒಂದು 50 ಕಿಲೋಮೀಟರ್ ಪರ್ ಅವರ್ ಅನ್ನುವಂಥದ್ದು ಇದೆ. ಹೌ ಲಾಂಗ್ ವಿಲ್ ದೇ ಟೇಕ್ ಟು ಕ್ರಾಸ್ ಈಚ್ ಅದರ್ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ, ರೈಟ್. ಸೊ ಈ ಹೌ ಲಾಂಗ್ ಅನ್ನುವಂಥದ್ದು ಏನಾಯ್ತು ಇಲ್ಲಿ ಟೈಮ್ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ, ರೈಟ್. ಸೊ ಟೈಮ್ ಅನ್ನುವಂಥದ್ದನ್ನ ಕೇಳಿದಾಗ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ರೈಟ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎರಡು ಕೂಡ ಸೇಮ್ ಲೆಂತಿನ ಟ್ರೈನ್ ಇವೆ, ರೈಟ್. ಸೊ 100 ಪ್ಲಸ್ 100, ರೈಟ್. ಸೊ 100 ಪ್ಲಸ್ 100 ಮಾಡಿದಾಗ 200 ಮೀಟರ್ ಅನ್ನುವಂಥದ್ದು ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಸ್ಪೀಡ್ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವಿಲ್ಲಿ ಒಂದು ಪಾಯಿಂಟ್ ಅನ್ನ ನೆನ್ಪಿಡಬೇಕು. ಈ ಎರಡು ಟ್ರೈನ್ ಕೂಡ ಸೇಮ್ ಡೈರೆಕ್ಷನ್ ನಲ್ಲಿ ಟ್ರಾವೆಲ್ ಆಗ್ತಾ ಇವೆ. ಸೊ ಈ ಎರಡು ಕೊಟ್ಟಿರುವಂತಹ ಸ್ಪೀಡ್ಸ್ ಏನಿವೆ ಇದನ್ನ ನಾವು ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು,
ಓಕೆ, ಒಂದು ವೇಳೆ ಅವೆರಡೂ ಕೂಡ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಟ್ರಾವೆಲ್ ಆಗ್ತಾ ಇದ್ರೆ ಅವೆರಡೂ ಕೂಡ ಸಮ್ ಮಾಡಬೇಕು, ಎಡಿಷನ್ ಅನ್ನ ಮಾಡಬೇಕು. ಈಗ ಇಲ್ಲಿ ಏನಾಗ್ತಾ ಇದೆ, ಸೇಮ್ ಡೈರೆಕ್ಷನ್ ನಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಸೊ ಈ ಎರಡರ ಡಿಫರೆನ್ಸ್ ಏನಾಗುತ್ತೆ, 50 - 40 ಮಾಡಿದಾಗ 10 ಅನ್ನುವಂಥದ್ದಾಗುತ್ತೆ. ಸೊ ಸ್ಪೀಡ್ ಏನಾಗುತ್ತೆ, 10 ಕಿಲೋಮೀಟರ್ ಪರ್ ಅವರ್ ಆಯ್ತು, ರೈಟ್. ಸೊ ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ, 200 ಮೀಟರ್ ಅನ್ನುವಂಥದ್ದಿದೆ, ಡಿವೈಡೆಡ್ ಬೈ ಸ್ಪೀಡ್ ಅನ್ನುವಂಥದ್ದು ಎಷ್ಟಿದೆ, 10 ಕಿಲೋಮೀಟರ್ ಪರ್ ಅವರ್ ಅನ್ನುವಂಥದ್ದಿದೆ, ರೈಟ್. ಸೊ ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಮೀಟರ್ ಅನ್ನುವಂಥದ್ದಿದೆ, ಕೆಳಗಡೆ ಕಿಲೋಮೀಟರ್ ಪರ್ ಅವರ್ ನಲ್ಲಿದೆ. ಸೊ ಈ ಕಿಲೋಮೀಟರ್ ಪರ್ ಅವರ್ ಇರುವಂತದ್ದನ್ನ ನಾವು ಮೀಟರ್ ಪರ್ ಸೆಕೆಂಡ್ಸ್ ನಲ್ಲಿ ಬರಿಬೇಕು. ಸೊ ಅದನ್ನ ಬರಿಬೇಕಾದ್ರೆ 200 ಮೀಟರ್ ಅನ್ನುವಂಥದ್ದನ್ನ ಹಾಗೆ ಇಡ್ತೇನೆ, ಡಿವೈಡೆಡ್ ಬೈ ಈ ಕಿಲೋಮೀಟರ್ ಪರ್ ಅವರ್ ಇರುವಂತದ್ದನ್ನ ನಾವು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಮಾಡಬೇಕಾದ್ರೆ 5 ಡಿವೈಡೆಡ್ ಬೈ 18 ಇಂದ ಮಲ್ಟಿಪ್ಲೈ ಮಾಡಬೇಕು. ಒಂದು ವೇಳೆ ಅವರು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕೊಟ್ಟಾಗ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ 18 ಡಿವೈಡೆಡ್ ಬೈ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಕಿಲೋಮೀಟರ್ ಇಂದ ನಾವು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಮಾಡ್ತಾ ಇದ್ದೇವೆ, ಹೀಗಾಗಿ ನಾವೇನ್ ಮಾಡಬೇಕು, 5 ಡಿವೈಡೆಡ್ ಬೈ 18 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಏನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದಾಗುತ್ತೆ, ರೈಟ್. ಸೊ ಈ 18 ಅನ್ನುವಂಥದ್ದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 200 ಇಂಟು 18 ಡಿವೈಡೆಡ್ ಬೈ 10 ಇಂಟು 5, ರೈಟ್. ಸೊ ಇದನ್ನ ಸಾಲ್ವ್ ಮಾಡಿದಾಗ 0 0 ಅನ್ನುವಂಥದ್ದು ಕ್ಯಾನ್ಸಲ್ ಆಯಿತು, 5 1s 5, 5 4s 20, 18 4s ಎಷ್ಟಾಗುತ್ತೆ, 72 ಅನ್ನುವಂಥದ್ದಾಗುತ್ತೆ. ಸೊ 72 ಸೆಕೆಂಡ್ಸ್ ಅನ್ನುವಂಥದ್ದು ಆನ್ಸರ್. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.